ಎಷ್ಟು ಸ್ಮೂತಾಗಿ ತರಕಾರಿ ತಾಲಿಪಟ್ಟು ರೆಡಿಯಾಗಿದೆ ನೋಡಿ. ತಿಂದು ನೀವು ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಳಿ ಕಮೆಂಟ್ ಮಾಡಿ. ತರಕಾರಿ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟಿನ ಸರಿ ಮಾಡ್ಕೊಳ್ಳೋಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಕುದಿಯುವಾಗ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮನೆಯಲ್ಲಿ 5-6 ಜನ ಇರೋದರಿಂದ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ತಾಯಿದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅದನ್ನು ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಮಾಡ್ಬೋದು ನೀವು. ಇವಾಗ ಮೊದಲಿಗೆ ಅಕ್ಕಿ ಹಿಟ್ಟಿನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಜಿಗಟು ಅಂತಾರಲ್ಲ, ಅಕ್ಕಿ ಹಿಟ್ಟಿನ ಸರಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸಜ್ಜೆ ಹಿಟ್ಟು ಹೆಚ್ಚಿಗೆ ಯಾರು ಉಪಯೋಗಿಸೋದಿಲ್ಲ. ಅದಕ್ಕಾಗಿ ನಾನು ತಾಲಿಪಟ್ಟು ಜೊತೆಗೆ ಮಕ್ಕಳೆಲ್ಲರೂ ತಿಂತಾರೆ ಅಂತ ಹೇಳ್ಕೊಂಡು ಸಜ್ಜೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದನ್ನು ಜಿಗಟನ್ನು ಸರಿಯಾಗಿ ಕಲಿಸ್ಕೋಬೇಕು. ಜೊತೆಗೆ ನಾವು ಎಲ್ಲ ಒಂದು ಹಿಟ್ಟನ್ನು ಹಾಕೋದ್ರಿಂದ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಸಿಗುತ್ತೆ. ತಾಲಿಪಟ್ಟಿಗೆ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ನಿಮ್ಮ ಮನೇಲಿ ಏನು ಖಾರ ತಿಂತಾರಲ್ಲ ಅದು ಆ ಒಂದು ಇದ್ರ ರುಚಿಗೆ ಖಾರದ ರೀತಿ ನೀವು ಹಾಕ್ಕೊಳ್ಳಿ. ನಂತರ ಬೆಳ್ಳುಳ್ಳಿ, ಜೀರಿಗೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಜೊತೆಗೆ ಶೇಂಗಾ ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಹುರಿದ ಶೇಂಗಾನ ತರಿಯಾಗಿ ರುಬ್ಕೋಬೇಕು ಮಿಕ್ಸಿ ಒಳಗೆ. ಜಿಗಟನ್ನು ಪಾತ್ರೆ ಹಾಕೊಳ್ಳೋಣ ಎಲ್ಲನೂ ಅಷ್ಟು. ಇವಾಗ ನಂತರ ಗೋಧಿ ಹಿಟ್ಟು, ಹಸಿ ಕಡಲೆ ಹಿಟ್ಟು, ವಡೆ ಮಾಡ್ತೀವಲ್ಲ ಆ ಹಸಿ ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೆ ನಾನು. ಇದು ರುಚಿಗೆ ಕಂಟಿನ್ಯೂ ಮಾಡಿ. ಮಿಕ್ಸಿ ಮಾಡಿದಂಥ ಹಸಿಮೆಣಸಿನ್ಕಾಯಿ, ಶೇಂಗಾ, ಜೀರಿಗೆ ಅದೊಂದು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೆ ನಾನೀಗ. ಬಣ್ಣಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಸ್ವಲ್ಪ ಸರಿ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ಇನ್ನೊಂದು ಚೂರು ಸ್ವಲ್ಪನ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಕಲಿಸ್ಕೊಳ್ಳೋಣ. ಜೊತೆಗೆ ಕೊತ್ತಂಬರಿ ಹಾಕೊಳ್ಳೋಣ ಒಂಚೂರು. ಕರಿಬೇವು ಹಾಕೊಳ್ಳೋಣ. ಇವಾಗ ತುರಿದಂತಹ ಕ್ಯಾರೆಟು, ಈರುಳ್ಳಿ, ಜೊತೆಗೆ ಸೌತೆಕಾಯಿ ತುರಿ, ಇವಾಗ ಎಲ್ಲವನ್ನು ಸೇರಿ ಕಲಿಸ್ಕೊಂಡು ತಾಲಿಪಟ್ಟು ಮಾಡೋಣ. ಮಕ್ಕಳು ಎಲ್ಲ ತರಕಾರಿ ತಿನ್ನಲ್ಲ. ಈ ಥರ ತಾಲಿಪಟ್ಟು ಮಾಡುವಾಗ ತರಕಾರಿಗಳನ್ನ ತುರಿದು ಹಾಕೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಚೆನ್ನಾಗಿ. ತರಕಾರಿ ಎಲ್ಲ ಮಕ್ಕಳು ತಿನ್ನೋ ನಮ್ಗೆ ಖುಷಿನೂ ಸಿಗುತ್ತೆ. ಮಕ್ಕಳು ತಿನ್ನಲ್ಲ ಅಂತ ಹೇಳ್ತೀವಲ್ಲ ನಾವು, ಈ ತರಕಾರಿ ತಿಂತಾರೆ, ಈ ರೂಪದಿಂದ ಮಕ್ಕಳು ತರಕಾರಿ ತಿಂತಾರೆ ಅನ್ನೋ ಖುಷಿ ಇರುತ್ತೆ. ಕಲಿಸ್ಕೊತಾ ಇದ್ದೆ ನಾನೀಗ ತಾಲಿಪಟ್ಟನ್ನ. ನಾವು 4-5 ಜನ ಇರೋದರಿಂದ ಹೆಚ್ಚಿಗೆ ತೊಗೊಂಡಿದ್ದೀನಿ ನಾನು ಕ್ವಾಂಟಿಟಿನಿ. ನೀವು ನಿಮ್ಮ ಮನೇಲಿ ನೋಡಿಕೊಂಡು ತೊಗೊಳ್ರಿ ಕ್ವಾಲಿಟಿ ಅದದು. ಕಟ್ ಮಾಡಿ ಚಟ್ನಿ ಮಾಡ್ಕೊಳ್ಳೋಣ. ಟೊಮೆಟೊಕಾಯಿ ಚಟ್ನಿ ಮಾಡ್ಕೊಳ್ಳೋಣ.
ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಗೆ ಹುರ್ಕೊಳ್ತಾ ಇದ್ದೀನಿ. ಖಾರ ರುಚಿಗೆ ತಕ್ಕಷ್ಟು. ಟೊಮೆಟೊಕಾಯಿ ಚಟ್ನಿ ಮಾಡೋಕ್ಕೆ ಟೊಮೆಟೊಕಾಯಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶೇಂಗಾ ಹುರಿದಿಟ್ಟಿದ್ನಲ್ಲ ಆಗಲೇ ಒಂದಿಷ್ಟು ಶೇಂಗಾ, ಉಪ್ಪು ರುಚಿಗೆ ತಕ್ಕಷ್ಟು. ನಾವು ಮನೆಯಲ್ಲಿ ಕೆಂಪು ಉಪ್ಪನ್ನು ಉಪಯೋಗಿಸ್ತೇವೆ. ನಿಮಗೆ ಬೇಕಾದರೆ ಬೆಲ್ಲವನ್ನು ಹಾಕ್ಬೋದು, ಬಿಡ್ಬೋದು. ಜೊತೆಗೆ ಕೊತ್ತಂಬರಿ. ಜೋಳದ ಹಿಟ್ಟು ಹದ ತಾಲಿಪಟ್ಟನ್ನು ಕಲಿಸ್ಕೋಬೇಕು. ಇವಾಗ ಉಂಡೆ ಮಾಡಿಕೊಂಡು ನಾನು ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಬಾಳೆ ಎಲೆ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ತಾ ನೀವು ಕೈಯಿಂದನೂ ತಟ್ಬೋದು, ಇಲ್ಲಾಂದ್ರೆ ಎಲ್ಲ ತುಡಿ ತೊಗೊಂಡು ಅದನ್ನು ತಟ್ಬೋದು. ಜಿಗಟನ್ನು ನೀರು ಹಾಕದೆ ಕಲಿಸ್ಕೋಬೇಕು. ಅಂದರೆ ಜಿಗಟ್ ಮಾಡ್ಕೊಂಡಿರ್ತೀವಲ್ಲ ನಾವು, ಅದರಲ್ಲೇ ಕಲಿಸ್ಕೋಬೇಕು, ನೀರು ಹಾಕ್ಕೋಬಾರ್ದು. ಜೊತೆಗೆ ನಾನು ಸೌತೆಕಾಯಿ ತುರಿನ ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ನೀರು ಕಲಿಸುವಾಗ ಹೆಚ್ಚಿಗೆ ಇಟ್ಬಿಡ್ತಾವಲ್ಲ, ಕಲಿಸುವಾಗ ನೀರು ಹೊಡಿತೈತೆ ಅಂತ ತಿಳ್ಕೊಂಡು ಮೇಲೆ ಹಾಕಿ ತಟ್ತಾಯಿದ್ದೀನಿ. ಈಗ ಮುಚ್ಚಿದರೆ ಬೇಗ ಬೇಯುತ್ತೆ. ನೋಡಿ ರೆಡಿ ಆಯಿತು ತಾಲಿಪಟ್ಟು. ಬಾಳೆದೆಲೆ ಮಾಡೋದ್ರಿಂದ ನೋಡಿ ಇದು ಆಕಾರ ಎಷ್ಟು ಚೆನ್ನಾಗಿ ಬಂದಿದೆ. ಬಾಳೆದೆಲೆ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ತಾಲಿಪಟ್ಟು ಬಾಳೆದೆಲೆ ತಿನ್ನೋದ್ರಿಂದ, ಮಾಡೋದ್ರಿಂದ. ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಆರೋಗ್ಯ ಹಾನಿಕರ ಅಂತ ಹೇಳ್ತಾ ಇದ್ದಾವಲ್ಲ, ಅದೇ ಮನೇಲಿ ಇಲ್ಲ ಅಂದರೆ ಪರವಾಗಿಲ್ಲ, ಇದ್ದರೆ ಮಾಡಿ. ಎಷ್ಟು ಸ್ಮೂತಾಗಿ ತರಕಾರಿ ತಾಲಿಪಟ್ಟು ರೆಡಿಯಾಗಿದೆ ನೋಡಿ. ತಿಂದು ನೀವು ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಳಿ, ಕಮೆಂಟ್ ಮಾಡಿ.